ಪಾಕಿಸ್ತಾನ ಸಂಸತ್ನಲ್ಲೋ ದುರಂಧರ್. ಸಂಸದರಿಗೆ ಶುರುವಾಗಿದೆ ಹೊಸ ಭೀತಿ. ಪಿಒಕೆಯಲ್ಲಿ ಭುಗಿಲೆದ್ದಿದೆ ಅಸಮಾಧಾನದ ಹೊಗೆ. ಭಾರತದ ರಾ ಬಗ್ಗೆ ಪಾಕ್ ಆಡಳಿತಗಾರರಿಗೆ ನಡುಕವೋ ನಡುಕ. ಇಂತಹ ಅನೇಕ ದೃಶ್ಯಗಳನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿಯೇ ಇದ್ದೀರಿ. ಪಾಕಿಸ್ತಾನದಲ್ಲಿ ದುರಂಧರ್ ಸಾಹಸ ಅನ್ನೋ ಶೀರ್ಷಿಕೆಯಡಿ ಈ ದೃಶ್ಯಗಳು ಪ್ರಸಾರವಾಗಿವೆ. ಭಾರತಕ್ಕೆ ಬೇಕಾದ ಉಗ್ರರನ್ನು ಪಾಕಿಸ್ತಾನದಲ್ಲಿನ ಅಪರಿಚಿತ ಬಂದೂಕುದಾರಿಗಳು ನಿರದಯವಾಗಿ ಕೊಂದು ಕಣ್ಮರೆಯಾಗೋ ದೃಶ್ಯಗಳು ಇವು. ಇವುಗಳ ಬಗ್ಗೆ ಪಾಕಿಸ್ತಾನದ ಆಡಳಿತಗಾರರಿಗೆ ಇದುವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅನ್ನೋದು ನಿಜಕ್ಕೂ ಅಚ್ಚರಿ. ಹಾಗಾಗಿ ಪಾಕಿಸ್ತಾನ ಇಂತಹ ಕೃತ್ಯಗಳಿಗೆಲ್ಲ ಭಾರತವನ್ನೇ ಹೊಣೆ ಮಾಡೋದು ಸಾಮಾನ್ಯವಾಗಿದೆ. ಇದಕ್ಕೆಲ್ಲ ಭಾರತದ ಗುಪ್ತಚರ ಸಂಸ್ಥೆ ರಾ ಕಾರಣ ಅನ್ನೋದು ಪಾಕಿಸ್ತಾನದ ಆತಂಕವಾಗಿದೆ. ಇಂತಹ ದುರಂಧರಗಳ ಬಗ್ಗೆ ಭೀತಿ ಎಷ್ಟರ ಮಟ್ಟಿಗೆ ತಲುಪಿದೆ ಎಂದರೆ ಪಾಕಿಸ್ತಾನದ ಸಂಸತ್ತಿನಲ್ಲೂ ಈ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಅಲ್ಲಿನ ನಾಯಕರೊಬ್ಬರು ಅಸೆಂಬ್ಲಿಯಲ್ಲಿ ನಿಂತು ಎದುರಾಳಿ ಪಕ್ಷದವರನ್ನು ನೀವೆಲ್ಲರೂ ರಾ ಏಜೆಂಟರು ಎಂದು ಬಹಿರಂಗವಾಗಿ ಕಿಡಿಕಾರುತ್ತಿದ್ದಾರೆ. ಏನಾಗ್ತಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ? ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದಿನನಿತ್ಯ ಹೋರಾಟಗಳು ನಡೆದೇ ಇವೆ. ಇದಕ್ಕೆ ಐತಿಹಾಸಿಕ ಕಾರಣವೂ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗುವಾಗ ಒಂದು ಒಪ್ಪಂದವಾಗಿತ್ತು. ಅದರ ಹೆಸರು ಮುಜಾಫರಾಬಾದ್ ಒಪ್ಪಂದ. ಈಗ ಅಲ್ಲಿನ ಆಂದೋಲನಕಾರಿಗಳ ಸಂಸ್ಥೆಯಾದ ಜಮ್ಮು ಕಾಶ್ಮೀರ್ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪಾಕಿಸ್ತಾನ ಸರ್ಕಾರ ಈ ಒಪ್ಪಂದವನ್ನು ಮುರಿದಿದೆ ಎಂದು ಆರೋಪಿಸಿದೆ. ಈ ಕಾರಣಕ್ಕಾಗಿ ಅವರು ಜೂನ್ 9ರಿಂದ ಇಡೀ ಪಿಒಕೆನಲ್ಲಿ ಅನಿರ್ದಿಷ್ಟಾವಧಿ ಲಾಕ್ಡೌನ್ ಮತ್ತು ಮುಷ್ರಕ್ಕೆ ಕರೆ ನೀಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ನೋಡಿ ಪಾಕಿಸ್ತಾನ ಸೇನೆ ಎಷ್ಟು ಹೆದರಿದೆ ಎಂದರೆ, ಪ್ರತಿಭಟನಾಕಾರರು ನೀವು ನಮ್ಮನ್ನು ಕೊಲ್ಲಿ ಅಥವಾ ಏನೇ ಮಾಡಿ ಒಪ್ಪಂದವನ್ನು ಮರುಪರಿಶೀಲಿಸುವವರೆಗೂ ಈ ಮುಷ್ಕರ ನಿಲ್ಲುವುದಿಲ್ಲ ಎನ್ನುತ್ತಿದ್ದಾರೆ. ಅಂದರೆ ಸದ್ಯದಲ್ಲೇ ಪಿಒಕೆ ತನ್ನನ್ನು ತಾನು ಸ್ವತಂತ್ರ ಎಂದು ಘೋಷಿಸಿಕೊಳ್ಳುವ ಹಂತಕ್ಕೆ ತಲುಪಿದೆ. ಈ ಜಾಕ್ ಸಮಿತಿಯಲ್ಲಿ ಅಲ್ಲಿನ ಪ್ರಮುಖ ಧಾರ್ಮಿಕ ನಾಯಕರು ಮತ್ತು ಪ್ರಭಾವಿ ವ್ಯಕ್ತಿಗಳು ಇರೋದು ಪಾಕ್ ನಿದ್ದೆಗೆಡಿಸಿದೆ. ಜಾಯಿಂಟ್ ಅವಾಮಿ ಆಕ್ಷನ್ ಕमेटी मुनक़दा डोडियाल के एलामिये के मुताबिक मुजफ्फराबाद डिवीजन में दीगर 2 डिवीजन की तरह मुकम्मल लॉकडाउन होगा. जम्मू कश्मीर ज्वाइंट अवामी एक्शन कमेटी मुजफ्फराबाद डिवीजन और अवामन्नास से अपील करती है कि आप अपने लिए कम से कम 1 माह का राशन व दीगर जरूरियात जिंदगी जमा रखें. हमारी 9 जून की लॉकडाउन की काल मुकम्मल तौर पर पुरअमन है. अलबत्ता हुकूमत या किसी भी इदारा की तरफ से किसी भी किस्म का एडवेंचर किया गया या किसी भी किस्म की धौंस धांधली की कोशिश की गई तो ऐन उसी वक्त से रियासत भर में मुकम्मल लॉकडाउन कर दिया जाएगा. बहुत बहुत शुक्रिया. ಕೇಳಿದ್ರಲ್ಲ, ಈ ಅನಿರ್ದಿಷ್ಟಾವಧಿ ಲಾಕ್ಡೌನ್ ಘೋಷಣೆಯಾದಂತೆ ಇಡೀ ಪಾಕಿಸ್ತಾನದಲ್ಲಿ ಆತಂಕ ಶುರುವಾಗಿದೆ. ಇದರ ಬೆನ್ನಲ್ಲೇ ಪಂಜಾಬ್ ಅಸೆಂಬ್ಲಿಯಲ್ಲಿ ಅಲ್ಲಿನ ಮಹಿಳಾ ನಾಯಕಿಯೊಬ್ಬರು ಆತಂಕದಿಂದ ಕೂಗಾಡಿದ್ದಾರೆ. ಇಡೀ ದೇಶದಲ್ಲಿ ರಾ ಏಜೆಂಟರು ಹರಡಿಕೊಂಡಿದ್ದಾರೆ ಅನ್ನೋದು ಆಕೆಯ ಆರೋಪಕ್ಕೆ ಕಾರಣವಾಗಿದೆ. ಬಲೂಚಿಸ್ತಾನದ ದಂಗೆ ಇರಲಿ, ಪಖ್ತೂನ್ಗಳ ಪ್ರತಿಭಟನೆ ಇರಲಿ ಅಥವಾ ಈಗ ಕಾಶ್ಮೀರಿಗಳ ಮುಷ್ಕರವಿರಲಿ, ಎಲ್ಲದರಲ್ಲೂ ಅವರಿಗೆ ರಾ ಕಾಣಿಸುತ್ತಿದೆ. ಅಷ್ಟೇ ಏಕೆ, ನಮ್ಮ ಸಂಸತ್ತಿನ ಒಳಗೂ ರಾ ಏಜೆಂಟರು ಕುಳಿತಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಆಕೆ ಮಾಡಿದ್ದಾರೆ. आप फौज के खिलाफ है, आप पाकिस्तान के खिलाफ है, आप लोग राग के साथ दे रहे हो, आप अपनी फौज के साथ नहीं दे रहे हो. इस असेंबली के फ्लोर से राग के लिए इस्तेमाल कर रहे हो. सूबिया बीबी तहमुल से बात करें, तहमुल से बात करें. ये राग की बात ना करें. मैं आपकी बात को एक्सपंज करती हूँ. नहीं, राग की बात ना करें. आप एजेंडे पे बात करें और तहमुल से बात करें. 2 साल से ರಾ के एजेंडे पे ये चल रही है ये सूबाई असेंबली. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಎಂದರೆ, ನಿನ್ನೆವರೆಗೂ ಯಾರನ್ನು ಪಾಕಿಸ್ತಾನ ಆರ್ಮಿಯ ಏಜೆಂಟ್ ಎಂದು ಕರೆಯಲಾಗುತ್ತಿತ್ತೋ ಇಂದು ಅವರನ್ನು ರಾ ಏಜೆಂಟ್ ಎಂದು ಕರೆಯಲಾಗುತ್ತಿದೆ. ತಮ್ಮ ದೇಶದ ಆರ್ಥಿಕತೆ ಮತ್ತು ಆಡಳಿತವನ್ನು ನಿರ್ವಹಿಸಲು ಕೈಲಾಗದ ಪಾಕಿಸ್ತಾನಿಗಳು ಪ್ರತಿಯೊಂದಕ್ಕೂ ಭಾರತದ ಕಡೆ ಬೆರಳು ತೋರಿಸುತ್ತಿದ್ದಾರೆ. ಒಬ್ಬನಂತೂ ಪಾಕಿಸ್ತಾನದ ಪ್ರಧಾನಿಯೇ ರಾ ಏಜೆಂಟ್ ಎಂದು ಬಿಟ್ಟ. ಇದು ಪಾಕಿಸ್ತಾನ ಒಳಗಿರುವ ಅಸಲಿ ದುರಂಧರ್ ಭೀತಿ. ಅಲ್ಲಿನ ನಾಯಕರೊಬ್ಬರು ಒಪ್ಪಿಕೊಂಡಿರುವಂತೆ ಇದುವರೆಗೂ ಅಪರಿಚಿತ ಬಂದೂಕುದಾರಿಗಳು ಪಾಕಿಸ್ತಾನದೊಳಗೆ ನುಗ್ಗಿ 45ಕ್ಕೂ ಹೆಚ್ಚು ಭಾರತ ವಿರೋಧಿ ಉಗ್ರರನ್ನು ಹೊಡೆದುರುಳಿಸಿದ್ದಾರೆ. ಉದಾಹರಣೆಗೆ, ಭಾರತದ IC-815 ವಿಮಾನ ಅಪಹರಿಸಿದ ಉಗ್ರ ಜಹೂರ್ ಮಿಸ್ತ್ರಿ ISI ಭದ್ರತೆಯಲ್ಲಿದ್ದರೂ ಅವನ ಗಡ್ಡ, ನಡಗೆ, ವೇಷ ಎಲ್ಲವನ್ನೂ ಬದಲಾಯಿಸಿಕೊಂಡಿದ್ದರೂ ಅವನ ಮನೆಗೆ ನುಗ್ಗಿ ಹೆಸರನ್ನು ಕನ್ಫರ್ಮ್ ಮಾಡಿಕೊಂಡು ಶೂಟ್ ಮಾಡಲಾಯಿತು.
ಪಾಕಿಸ್ತಾನಿ ಉಗ್ರರು ಈಗ ತಮ್ಮ ಕುರ್ಚಿಯ ಕೆಳಗೆ ದುರಂಧರ್ ಇದ್ದಾನಾ ಅಂತ ನೋಡಿಕೊಳ್ಳುವಂತಾಗಿದೆ. ಇದು ದುರಂಧರ್ನ ತಾಕತ್ತು. ನೀವೇನಂತೀರಿ?